ನರಗೋಳಿ ಮತ್ತು ಚಾಮನೂರು ಗ್ರಾಮಸ್ಥರು ಜೊತೆಯಲ್ಲಿ ಎರಡೂ ತಾಲೂಕಿನ ಜನರು ಸೇರಿಕೊಂಡು ಇವತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಸರಿಸುಮಾರು 7 ವರ್ಷಗಳಿಂದ ನಡೀತಾ ಇರುವಂಥ ಈ ಒಂದು ಚಾಮನೂರು ಮತ್ತು ನರಗೋಳಿ ಬ್ರಿಡ್ಜ್ ಏನಿದೆ 80% ಕಾಮಗಾರಿ ಸಂಪೂರ್ಣಗೊಂಡು 20% ಕಾಮಗಾರಿ ಬಾಕಿ ಉಳಿದಿದೆ. ಇವತ್ತು ಎರಡೂ ತಾಲೂಕುಗಳಿಗೆ ಅನುಕೂಲಕರವಾದಂಥ ಮತ್ತು ಎರಡೂ ತಾಲೂಕಿನ ಜನರಿಗೆ ಉಪಯೋಗವಂತ ಇದು ಬಹಳ ದಿನಗಳ ಇವಾಗದ ಹೋರಾಟದ ಫಲವಾಗಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ. ಮೊದಲನೇದಾಗಿ ಇವತ್ತು ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರಂತ ಅಜಯ್ ಸಿಂಗ್ ಅವರು ಮತ್ತು ಚಿತ್ತಾಪುರ ತಾಲೂಕಿನ ಶಾಸಕರಂತ ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸಾಕಷ್ಟು ಬಾರಿ ಹೋರಾಟಗಾರರು ಮನವಿ ಪತ್ರ ಕೂಡ ಕೊಟ್ಟರೆ ಅದರ ಬಗ್ಗೆ ಇವತ್ತಿಗೂ ಕೂಡ ಗಮನ ಹರಿಸ್ತಾ ಇರುವ ಕಾರಣ ಇವತ್ತು ಈ ಕಾಮಗಾರಿ ಕುಂಠಿತಗೊಂಡಿದೆ. ಮತ್ತು ಬಹಳಷ್ಟು ಬಾರಿ ನಮ್ಮ ತಾಲೂಕಿನ ಶಾಸಕರಂತ ಅಜಯ್ ಸಿಂಗ್ ಅವರು ಈ ಹೋರಾಟಗಾರರಿಗೆ ಮಾತು ಕೂಡ ಕೊಟ್ಟಿದ್ರು. ನಾವು ಪಾದಯಾತ್ರೆ ಕೈ ಬಿಡಬೇಕು, ನಾನು ಅದು ಜವಾಬ್ದಾರಿ ತೆಗೆದುಕೊಳ್ತೀನಿ, ಇನ್ನು ಕೆಲವು ದಿನಗಳಲ್ಲಿ ಈ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು. ಅವರ ಮಾತಿಗೆ ಬೆಲೆ ಕೊಟ್ಟು ಈ ಹೋರಾಟಗಾರರು ಪಾದಯಾತ್ರೆಯನ್ನು ಕೂಡ ಮೊದಲುಗೊಳಿಸಿದ್ರು. ಆದರೂ ಕೂಡ ಈ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾಂಟ್ರಾಕ್ಟರ್ ಗ್ರಾಮಸ್ಥರು ಕಾಂಟ್ರಾಕ್ಟರ್ಗೆ ಸಂಪರ್ಕ ಮಾಡಿದಾಗ ನಮಗೆ ಸ್ಥಳಾವಕಾಶ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳು ಎರಡೂ ಗ್ರಾಮದ ಮುಖಂಡರು ಸೇರಿಕೊಂಡು ಆ ಒಂದು ಭೂಮಿ ಕೊಡೋದಾಗಿರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಅವರು ಸಹಕಾರ ನೀಡಲಿಕ್ಕೆ ತಯಾರಿದ್ದರೂ ಕೂಡ ಇವತ್ತು ಜಿಲ್ಲಾಡಳಿತ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾರು ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ಕಾರ್ಯ ಸಂಪೂರ್ಣಗೊಳಿಸಬೇಕಾಗಿತ್ತು ಸನ್ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು. ಇದರ ಬಗ್ಗೆ ಇಲ್ಲಿಯವರೆಗೆ ಕೂಡ ಗಮನ ಹರಿಸೋದು ನಮಗೆಲ್ಲರೂ ಕೂಡ ಖೇದಕರವಾದ ಸಂಗತಿ. ಬರುವ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಎರಡೂ ತಾಲೂಕಿನ ಜನರು ಸೇರಿಕೊಂಡು ಉಗ್ರವಾದ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಈ ಚುರುಕು ಮೂಡಿಸುವಂತ ಕೆಲಸ ನಾವು ಮಾಡ್ತೀವಿ. ಜೇವರ್ಗಿ ತಾಲೂಕಿನ ನರಗೋಳು ಹಾಗೂ ಚಿತ್ತಾಪುರ ತಾಲೂಕಿನ ಚಾಮನಾಳ ಗ್ರಾಮದ ನದಿಯ ಮಧ್ಯದಲ್ಲಿ ಬ್ರಿಡ್ಜ್ ಏನಾಗ್ತಾ ಇದೆ, ಆ ಅರ್ಧ ಕಾಮಗಾರಿ ಉಳಿದ ಕಾರಣ ಎರಡೂ ತಾಲೂಕಿನ ಮುಖಂಡರು, ಪಕ್ಷಗಳ ಮುಖಂಡರುಗಳು ಎಲ್ಲ ಪಕ್ಷಾತೀತವಾಗಿ ಸೇರಿಕೊಂಡಿರುವಂಥ ಎಲ್ಲ ಮುಖಂಡರುಗಳು ಹಾಗೂ ರೈತರುಗಳು ಸೇರಿ ಇವತ್ತು 4 ದಿನ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಆಗಬೇಕು, ಬ್ರಿಡ್ಜ್ ಆದರೆ ನಾಳೆ ರೈತರಿಗೆಲ್ಲರಿಗೆ ಅನುಕೂಲ ಇದೆ. ಅವ್ರು ಬೆಳೆದ ಬೆಳೆಯನ್ನು ಮಾರಾಟ ಮಾಡೋದಕ್ಕಾಗಿರ್ಬೋದು, ನಾಳೆ ಕಬ್ಬಿನ ಫ್ಯಾಕ್ಟ್ರಿಗಳಿಗೆ ಹೋಗೋದಾಗಿರ್ಬೋದು, ಹತ್ತಿ ಒಂದು ಕಾರ್ಖಾನೆಗಳಿಗೆ ಹೋಗೋದಾಗಿರ್ಬೋದು, ಈ ಥರ ನೂರಾರು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಈ ಭಾಗದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಹೋರಾಟ ಮಾಡ್ತಿರೋದು ಕಾರಣ ನಮ್ಮ ಬಿಜೆಪಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ಪಾಟೀಲ್ ಅವರು ಹಾಗೂ ಅವರೊಂದಿಗೆ ನಮ್ಮ ಯಲಗೋಡು ಮಲ್ಲಿನಾಥ್ ಗೌಡರು ಹಾಗೂ ನಾವೆಲ್ಲರೂ ಗುರು ಸುರ್ನಳ್ಳಿಯವರು ನಾವೆಲ್ಲರೂ ಸೇರಿ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಲು ನಾವು ಇವತ್ತು ಬಂದಿದ್ದೀವಿ. ಆಶ್ಚರ್ಯಕರ ಘಟನೆ ಅಂತಂದ್ರೆ 7 ವರ್ಷದಿಂದ ಇದು ಬ್ರಿಡ್ಜ್ ಆಗ್ತಾ ಇದೆ. 80% ಬ್ರಿಡ್ಜ್ ಆಗಿದೆ, 20% ಆಗಬೇಕಂತ ಅನ್ನೋದು ಹೋರಾಟಗಾರರ ಮನವಿ. ಈ 20% ಬ್ರಿಡ್ಜ್ಗೆ ಹೋರಾಟಕ್ಕೆ ಕಂಪ್ಲೀಟ್ ಆಗೋ ಸಲುವಾಗಿ ಎರಡೂ ತಾಲೂಕಿನ ಶಾಸಕರುಗಳಲ್ಲಿ ಉತ್ತರನೇ ಇಲ್ಲ. ಯಾಕಂತಂದ್ರೆ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದಾನೆ, ಕಾಂಟ್ರಾಕ್ಟರ್ ಎಲ್ಲಾರ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಯಾವ ಶಾಸಕರ ಹಿಂದೆ ಅಡ್ಕೊಂಡು ಕೂತಾರೋ ಕಾಂಟ್ರಾಕ್ಟರ್ ಗೊತ್ತಿಲ್ಲ ನಮಗೆ. ಆ ಕಾರಣಕ್ಕಾಗಿ ನಾವು ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು, ಅವರ ಜೊತೆಗೆ ಅವರ ಹೋರಾಟಕ್ಕೆ ನಾವುಗಳು ಕೂಡ ಪಾಲ್ಗೊಳ್ಳಬೇಕು. ಇವೆರಡೂ ತಾಲೂಕಿನ ಶಾಸಕರುಗಳು ಅವ್ರ ಹಿಂದಿರ್ತಕ್ಕಂಥ ಕಾಂಟ್ರಾಕ್ಟರ್ ಮುಂದಿರ್ತಕ್ಕಂಥ ಕಾಂಟ್ರಾಕ್ಟರ್ನ ಹೊರಗೆ ತಂದು ಬಹಿರಂಗವಾಗಿ ಯಾಕೆ ಅವ್ರು ನಿಲ್ಲಿಸಿದ್ದಾರೆ, ಯಾವಾಗ ಆಗಬೇಕು ಅಂತ ಅನ್ನೋದು. ಒಂದ್ ಕಡೆ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಅನುದಾನದ ಕೊರತೆ ಇಲ್ಲ, ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ ಅಪ್ರೋಚ್ ರೋಡ್ ಇನ್ನೂ ರೈತರಿಂದ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಅಂದ್ರೆ ಇದೇನಾಗ್ತಾ ಇದೆ, ಎಷ್ಟು ನಿರ್ಲಕ್ಷ್ಯ ಆಗಿದೆ ಅಂತಂದ್ರೆ ಶಾಸಕರುಗಳಿಗೆ ಬಹುಶಃ ಈ ಹಾದಿ ಗೊತ್ತಾಗ್ಬೇಕಂದ್ರೆ ನಾನಂತಿನ ಹೋರಾಟಗಾರರಿಗೆ ಇನ್ನೊಂದ್ 2 ದಿನ ಕೂಡ್ರಿ, ಅವರಿಗೆ ಈ ಹಾದಿ ತೋರಿಸ್ರಿ ಒಂಜರ ಅಂತ. ಯಾಕಂದ್ರೆ ಈ ಬ್ರಿಡ್ಜ್ ಇಲ್ಲೊಂದು ಆದ ಅಂತ ಅನ್ನೋದು ಇಬ್ರು ಶಾಸಕರಿಗೆ ಗಮನಕ್ಕೂ ಬಂದಿರ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು
ಇವತ್ತಿನ ದಿವಸ ಬೆಂಬಲ ಸೂಚಿಸೋದ್ರ ಜೊತೆಗೆ ಅವ್ರ ಹೋರಾಟಕ್ಕೆ ನಾವು ಕೂಡ ಜೊತೆಗಿರ್ತೀವಿ. ಮತ್ತೆ ಇಬ್ರು ಶಾಸಕರು, ಒಬ್ಬ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಇನ್ನೊಬ್ರು ತಾಲೂಕಿನ KKRDB ಅಧ್ಯಕ್ಷರಿದ್ದಾರೆ. ಅದು 60 ವರ್ಷಗಟ್ಟಲೆ ಗುತ್ತಿಗೆ ಹಿಡಿದ ಶಾಸಕರು ಅವರು. ಸೊ ಇವರೆಲ್ಲ ಇಬ್ರು ಕೂಡಿ ಆದಷ್ಟು ಬೇಗ ನಮ್ಮ ಒಂದು ಬ್ರಿಡ್ಜಿಗೆ ಪರಿಹಾರ ಸೂಚಿಸಬೇಕು, ಕಾಮಗಾರಿ ಪ್ರಾರಂಭ ಆಗಬೇಕು. ಏನು ಅಪೂರ್ಣ ಕಾಮಗಾರಿಗೆ ಏನು ಅವ್ರ ಬೇಡಿಕೆ ಏನದ ದುಡ್ಡು ಬಿಲ್ ಆಗಬೇಕು ಅಂತ ಅನ್ನೋದು, ಅದನ್ನೇ ಸರಳವಾಗಿ ಬಗೆಹರಿಸಬೇಕು. ಅಲ್ಲಿವರೆಗೂ ನಾವು ಹೇಳಲ್ಲ ಅಂತ ಈ ಒಂದು